ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಫಸ್ಟ್ ವಿಡಿಯೋ ಆಗಿರುತ್ತೆ. ಫಸ್ಟ್ ವಿಡಿಯೋನ ಇವತ್ತು ನಮ್ಮನೆ ಏನೋ ಸ್ಪೆಷಲ್ ಚಿಕನ್ ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಹೇಗೆ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಕಬಾಬ್ ಮಾಡ್ತಾಯಿದ್ದೀನಿ ಎಲ್ಲ, ಸೊ ಅದಕ್ಕೆ ಎಲ್ಲನೂ ಪ್ರಿಪೇರ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಬನ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ 2 ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, 1 ಟೊಮೊಟೊ ಹುಳಿಯಾಗಿರಲಿ ಅಂತ, ಹಾಗೆ ಒಂದು ಶುಂಠಿ ಮತ್ತು ಪುದೀನ ಸೊಪ್ಪು, ಇದೇನು ಪುದೀನ ಸೊಪ್ಪು, ಇಷ್ಟೆಲ್ಲ ರೆಡಿ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕೋಣ ಬನ್ನಿ ಫ್ರೆಂಡ್ಸ್. ಟೊಮೊಟೊನು ಮತ್ತು ಮೆಣಸಿನ್ಕಾಯಿ ಮತ್ತು ಇವೆಲ್ಲ ತೊಳೆದು ಹಾಕೊಂಡಿದ್ದೀನಿ. ಹಾಕಿಲ್ಲ ಅಂತ ಹಾಗೆ ಕಮೆಂಟ್ ಮಾಡಬೇಡಿ, ಎಲ್ಲ ತೊಳೆದು ಹಾಕಿದ್ದೀನಿ. ನಿಜ ಹೇಳ್ತಿದ್ದೀನಿ ಫ್ರೆಂಡ್ಸ್, ಒಂದು ವಿಡಿಯೋ ಮಾಡಬೇಕು ಅಂದರೆ ಎಷ್ಟು ಶ್ರಮ ಇರುತ್ತೆ ಅಂದರೆ, ಎಷ್ಟು ಎಡಿಟ್ ಮಾಡಬೇಕು, ಯಾವ್ಯಾವ ಇದು ಕ್ರ್ಯಾಪ್ ತಗೋಬೇಕು ಅನ್ನೋದು ತುಂಬಾ ಕಷ್ಟ ನಾವು ಅನ್ಕೋಬೋದು. ಹಾಗೆ ನಮ್ಮಮ್ಮ ಒಂದು ಕಪ್ ಕಾಫಿ ತಂದರು, ಕುಡಿತಾ ಅಡುಗೆ ಮಾಡೋಣ ಬನ್ನಿ ಫ್ರೆಂಡ್. ಮಸಾಲೆ ರುಬ್ಕೊಂಡೆ ಫ್ರೆಂಡ್ಸ್. ಇವಾಗ ಚಿಕನ್ ತೊಳ್ಕೊಬಂದು ಕಬಾಬ್ಗೆ ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಚಿಕನ್ ಕಬಾಬ್ಗೆಲ್ಲ ಇದು ಮಾಡಿದೆ ಫ್ರೆಂಡ್ಸ್. ಇದೇನು ಅಂತ ಹಾಗೆ ಕಮೆಂಟ್ ಮಾಡಿ. ಹಾಗೆ ಈ ಫ್ರೈ ತುಂಬ ಚೆನ್ನಾಗಿದೆ, ಒಲೆಯಲ್ಲಿ ಮಾಡ್ತಾ ಇರೋದು, ಕುದೀತಾ ಇದೆ ನೋಡಿ. ಹಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಮಾಡ್ಕೋಬೋದು, ಇಲ್ಲ ಹಾಗೆ ಮಾಡ್ಕೋಬೋದು. ನಾನು ಹಾಗೆ ಮಾಡ್ಕೋತಿದ್ದೀನಿ, ಎಣ್ಣೆ ಬೇಡ ಏನು ಬೇಡ ಅಂತ. ರೊಟ್ಟಿ ಆ್ಯಂಡ್ ಚಿಕನ್ ಫ್ರೈ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಫ್ರೆಂಡ್. ರೊಟ್ಟಿ ಅಂತೂ ತುಂಬ ಕ್ರಿಸ್ಪಿಯಾಗಿದೆ. ನಮ್ಮ ಹಸ್ಬೆಂಡ್ ಆಗ್ತಾನೆ ಬಂದರು, ತುಂಬ ಚೆನ್ನಾಗಿದೆ ಅಂತ ಊಟ ತಿಂದರು, ಖುಷಿ ಆಯಿತು ಅಂತ. ಹಾಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ ಫ್ರೆಂಡ್ಸ್. ಬಾಯ್, ನಾಳೆ ಸಿಗೋಣ.